ಯಾರಲ್ಲಿ? ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಅಪ್ಪಣೆ ಮಹಾರಾಜರೇ. ಹಾ, ಹೋಗಿ ಮಹಾಮಂತ್ರಿಗಳನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಅಪ್ಪಣೆ ಮಾಡಿ ಮಹಾರಾಜರೇ. ಹಾ, ಬನ್ನಿ. ಮಹಾಮಂತ್ರಿಗಳೇ, ನಮ್ಮ ರಾಜಧಾನಿಯ ವಿಸ್ತರಣೆಯ ನಂತರ ನಮ್ಮ ಪ್ರಜೆಗಳು ಏನು ಅಂದುಕೊಂಡಿದ್ದಾರೋ ಏನೋ, ಅವರ ಅಭಿಪ್ರಾಯವೇನಿರಬಹುದು? ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಇಟ್ಟುಕೊಂಡಿದ್ದಾರೆ ಮಹಾಪ್ರಭು. ಹೌದೇ? ಹಾಗಾದರೆ ನಾವಿಬ್ಬರು ಮಾರುವೇಷದಲ್ಲಿ ಹೋಗಿ ನಮ್ಮ ಪ್ರಜೆಗಳ ಮಾತುಕತೆ ಮತ್ತು ಅಭಿಪ್ರಾಯವನ್ನು ತಿಳಿದುಕೊಂಡು ಬರೋಣವೇ? ಹಾಗೆ ಆಗಲಿ. ಹಾಗಾದರೆ ನಡೆಯಿರಿ. ಹಾಯ್, ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯ್ತು ನಿಮ್ಮಿಬ್ರನ್ನ ನೋಡಿ. ನೀನ್ ಎಲ್ಲೋಗಿದ್ಯಾ? ನಾನು ಊರಿಗೆ ಹೋಗಿದ್ದೆ, ಅದಕ್ಕೆ ನಿಮ್ಮಿಬ್ರನ್ನ ನೋಡಕ್ಕಾಗ್ಲಿಲ್ಲ. ನಿನಗೆ ಗೊತ್ತಾ, ರಾಜರು ನಗರದಲ್ಲಿ ದೊಡ್ಡ ಹಾಸ್ಪಿಟಲ್ ಕಟ್ಸಿದ್ದಾರೆ. ಹೌದಾ? ಮತ್ತೆ ಅವರು ಹೈಟೆಕ್ ಸ್ಕೂಲ್ಸ್ ಮತ್ತೆ ಕಾಲೇಜು ಕಟ್ಟಿದ್ದಾರೆ. ಏರ್ಪೋರ್ಟ್ ಅನ್ನು ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ದೊಡ್ಡ ಮಾಲ್ ಎಲ್ಲ ಕಟ್ಸಿದ್ದಾರೆ. ಹೌದು. ಮತ್ತೆ ನಾವು ಶಾಪಿಂಗಿಗೆ ಹೋಗ್ಬೋದು. ಗ್ರೌಂಡ್ ಅನ್ನು ಇದೆ. ನಾವೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಬೋದಲ್ವಾ? ಮತ್ತೆ ಆದ್ರೆ ಒಂದ್ ಮಾತ್ರ ಭಯ. ಏನು? ಏನಂದ್ರೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಗರಕ್ಕೆ ಬಂದ್ಬಿಟ್ಟು ಮನುಷ್ಯನೆಲ್ಲ ತಿಂತಾ ಇದೆ. ಅದು ಒಂದು ಹೌದಪ್ಪ. ಓಕೆ, ಕಾಲೇಜಲ್ಲಿ ಸಿಗ್ತೀನಿ. ಬಾಯ್. ಏನಿದು ಮಹಾಮಂತ್ರಿಗಳೇ? ನಮ್ಮ ರಾಜಧಾನಿಯಲ್ಲಿ ಕಾಡು ಪ್ರಾಣಿಗಳು ಬಂದು ನಮ್ಮ ಪ್ರಜೆಗಳಿಗೆ ತೊಂದರೆ ಕೊಡುತ್ತಿದ್ದಾವ? ಏನಿದು ಮಹಾಮಂತ್ರಿಗಳೇ? ನಮ್ಮ ರಾಜಧಾನಿಯಲ್ಲಿ ಕಾಡು ಪ್ರಾಣಿಗಳು ಬಂದು ನಮ್ಮ ಪ್ರಜೆಗಳಿಗೆ ತೊಂದರೆ ಕೊಡುತ್ತಿದ್ದಾವ? ಇದನ್ನು ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ? ನನಗೂ ಇವಾಗಲೇ ಗೊತ್ತಾಗುತ್ತಿರುವುದು ಮಹಾರಾಜರೇ. ಹಾಗಾದರೆ ರಥವನ್ನು ಸಿದ್ಧ ಮಾಡಿ ಕಾಡಿಗೆ ಹೋಗಿ ಈ ಪ್ರಾಣಿಗಳನ್ನು ನಾವು ಬೇಟೆಯಾಡೋಣ. ಮಹಾಮಂತ್ರಿಗಳೇ, ಹೇಳಿ ಮಹಾರಾಜರೇ. ನಾವು ನಮ್ಮ ರಥವನ್ನು ಮತ್ತು ಸೈನಿಕರನ್ನು ಅಲ್ಲೇ ಬಿಟ್ಟು ಬಂದಿದ್ದು ನಾವು ಮಾಡಿದ ತಪ್ಪು ಅಂತ ಅಂದುಕೊಳ್ಳುತ್ತೇನೆ. ಹೌದು ಮಹಾರಾಜರೇ. ಎಷ್ಟೇ ದೂರ ಹೋದರೂ ಕಾಡಿನ ದಾರಿಯೇ ಸಿಗುತ್ತಿಲ್ಲವೇ? ಅಲ್ಲಿ ನೋಡಿ ಮಹಾರಾಜರೇ, ಯಾರೋ ಒಬ್ಬರು ತಾಯಿ ಏನೋ ಮಾಡುತ್ತಿದ್ದಾರೆ. ಅವರಿಗೆ ಕೇಳಿದರೆ ಕಾಡಿನ ದಾರಿ ಹೇಳುತ್ತಾರೆ. ಒಳ್ಳೆಯ ಉಪಾಯ. ಹೇಗೂ ನಮಗೆ ತುಂಬಾ ಹಸಿವು ಮತ್ತು ಬಾಯಾರಿಕೆ ಆಗುತ್ತಿದೆ. ಹೋಗಿ ವಿಚಾರಿಸೋಣ, ಬನ್ನಿ. ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ. ನೀವೇನು ಮಾಡುತ್ತಿದ್ದೀರಾ? ನಾನು ಗಿಡಗಳನ್ನೆಲ್ಲ ನೆಟ್ಟು ನೀರ್ ಹಾಕಿ ಅವುಗಳನ್ನ ಬೆಳೆಸುತ್ತಾ ಇದ್ದೇನೆ. ತಾಯಿ, ನಮಗೆ ಹೊಟ್ಟೆ ಹಸಿವು ಮತ್ತು ಬಾಯಾರಿಕೆ ಆಗ್ತಾ ಇದೆ. ಏನಾದರೂ ತಿನ್ನಕ್ಕೆ ಕೊಡ್ತೀರಾ? ಹೌದಾ? ಬನ್ನಿ ಕೂತ್ಕೊಳ್ಳಿ, ಕೊಡ್ತೀನಿ. ತಗೊಳ್ಳಿ ಮಕ್ಕಳೇ, ತಿನ್ನಿ. ಆಹಾ, ಎಂತ ಸಿಹಿಯಾದ ಫಲ. ತಾಯಿ, ನೀವು ಹಲವಾರು ಗಿಡಗಳನ್ನು ನೆಟ್ಟು ಬೆಳೆಸುತ್ತಿದ್ದೀರಿ ಅಲ್ವಾ? ಅದು ಬೆಳೆದು ನಿಮಗೆ ಫಲ ಕೊಡುವ ಕಾಲದಲ್ಲಿ ನೀವು
ಬದುಕಿರುತ್ತೀರಾ? ಒಳ್ಳೆ ಪ್ರಶ್ನೆ. ಮಕ್ಕಳೇ, ನೀವೀಗ ತಿಂದ ಹಣ್ಣುಗಳು ರುಚಿಯಾಗಿದೆ ತಾನೇ? ಹೌದು, ತುಂಬಾ. ಅದನ್ನು ನಮ್ಮ ಪೂರ್ವಿಕರು ಗಿಡ ನಟ್ಟು ಬೆಳೆಸಿದ ಮರಗಳಿಂದ ತೆಗೆದ ಹಣ್ಣುಗಳು. ಇವಾಗ ನಾನು ಗಿಡ ನಟ್ಟರೆ ನಮ್ಮ ಮುಂದಿನ ಜನಾಂಗಕ್ಕೆ ಅದು ಉಪಯೋಗ ಬರುತ್ತದೆ. ಹಾ ಹಾ ಹಾ, ಎಂತ ತಿಳುವಳಿಕೆ. ತಗೊಳ್ಳಿ, ಇಟ್ಟುಕೊಳ್ಳಿ. ನೋಡಿದಿರಾ, ಫಲ ಯಾವಾಗ ಸಿಗುತ್ತದೆ ಅಂತ ಕೇಳಿದಿರಲ್ಲ? ಹೌದು. ನನಗೆ ಇವಾಗ್ಲೇ ಸಿಕ್ಕಿತು ಫಲ. ಹಾ ಹಾ ಹಾ, ಎಂಥ ಬುದ್ಧಿವಂತಿಕೆ, ಎಂಥ ಜ್ಞಾನ. ಪ್ರಸನ್ನನಾದೆ. ಇದು ಇಟ್ಟುಕೊಳ್ಳಿ. ಧನ್ಯವಾದಗಳು. ಈ ರಾಜ್ಯದ ರಾಜ ಅಂತೆ ಕಾಡನ್ನೆಲ್ಲ ನಾಶ ಮಾಡಿ ರಾಜಧಾನಿಯನ್ನು ವಿಸ್ತಾರ ಮಾಡುತ್ತಿದ್ದಾನೆ. ಎಂತ ಆಲೋಚನೆ ಅವನದ್ದು! ಎಂತೆಂತ ಉತ್ತಮವಾದ ವೃಕ್ಷಗಳಿದ್ವು ಕಾಡಲ್ಲಿ. ಚಂದನ ವೃಕ್ಷ, ಶ್ರೀಗಂಧದ ವೃಕ್ಷ, ಆಮೇಲೆ ತರತರದ ರುಚಿಯಾದ ಹಣ್ಣುಗಳ ವೃಕ್ಷ, ಎಷ್ಟೋ ಉಪಯೋಗ ಬರುವ ಔಷಧ ಮೂಲಿಕೆಗಳು, ಮತ್ತೆ ಹಲವಾರು ಪಕ್ಷಿ ಪ್ರಾಣಿಗಳು ನಿವಾಸವಾಗುವುದಕ್ಕೆ ಎತ್ತರವಾದ ವೃಕ್ಷಗಳು ಅನೇಕ ಇದ್ವು. ಅವನ್ನೆಲ್ಲ ಕಡಿಸಿ ಅವನು ರಾಜಧಾನಿಯನ್ನು ಉದ್ಧಾರ ಮಾಡುತ್ತಾನಂತೆ. ನೋಡಿ, ಮತ್ತೆ ಕಾಡಿನ ಪ್ರಾಣಿಗಳು ಎಲ್ಲಿ ಹೋಗ್ಬೇಕು ಆಹಾರಕ್ಕೆ? ಊರಿಗೆ ಬರುತ್ತವೆ ಅಷ್ಟೇ. ಕ್ಷಮಿಸಿ ತಾಯಿ, ಆ ಮಹಾರಾಜನು ನಾನೇ. ಪ್ರತಿಷ್ಠೆಗೋಸ್ಕರ ಮಾಡಬಾರದನ್ನೆಲ್ಲ ಮಾಡಿಬಿಟ್ಟೆ. ಆದರೆ ಇಂದು ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ಮಹಾಮಂತ್ರಿಗಳೇ, ಇನ್ನು ಮೇಲಿಂದ ಯಾರು ಕಾಡನ್ನು ನಾಶ ಮಾಡುತ್ತಾರೋ ಅವರಿಗೆ ಘೋರ ಶಿಕ್ಷೆಯನ್ನು ನೀಡಿ. ಆದರೆ ಯಾರು ಕಾಡುಗಳನ್ನು ಸಂರಕ್ಷಿಸಿ ಅದನ್ನು ಬೆಳೆಸುತ್ತಾರೋ ಅವರಿಗೆ ಪ್ರಶಸ್ತಿಗಳನ್ನು ನೀಡಿ. ಹಾಗೆ ಆಗಲಿ ಮಹಾರಾಜರೇ. ತಾಯಿ, ನಿಮ್ಮ ಹೆಸರಲ್ಲಿ ಪ್ರಶಸ್ತಿಯನ್ನು ನೀಡಬೇಕೆಂದು ನಿರ್ಧರಿಸಿದ್ದೇನೆ. ತಮ್ಮ ಹೆಸರು? ರಾಜ, ನನ್ನ ಹೆಸರಿನಲ್ಲಿ ಬೇಡ. ಆ ತಾಯಿ ಸಾಲುಮರದ ತಿಮ್ಮಕ್ಕ, ಆ ಮಹಾಜೀವಿಯ ಹೆಸರಲ್ಲಿ ಪ್ರಶಸ್ತಿ ನೀಡಿ. ಆಯ್ತು. ನಿಮ್ಮ ಪ್ರಶಸ್ತಿಗೆ ನನ್ನದೊಂದು ಕಿರುಕಾಣಿಕೆ, ದಯವಿಟ್ಟು ಸ್ವೀಕರಿಸಿ. ಖಂಡಿತವಾಗಿಯೂ. ಸಾಲುಮರದ ತಿಮ್ಮಕ್ಕನಿಗೆ ಜೈ. ಸಾಲುಮರದ ತಿಮ್ಮಕ್ಕ ಜೈ. ಸಾಲುಮರದ ತಿಮ್ಮಕ್ಕನಿಗೆ ಜೈ. ಧನ್ಯವಾದಗಳು.